ಬೀದಿ ನಾಯಿಗಳ ಅಟ್ಟಹಾಸ ದೇಶದಲ್ಲಿ ಮುಂದುವರಿತಾ ಇದೆ. ಬೀದಿ ನಾಯಿ ಅಟ್ಟಹಾಸ ಶಾಲೆಯ ಆವರಣದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಆಕ್ರಮಣಕಾರಿಯಾಗಿ ನಾಯಿಗಳು ಓಡಾಡುತ್ತಿವೆ. ಶಾಲೆಯ ಸೆಕ್ಯೂರಿಟಿ ಗಾರ್ಡ್ ಒಬ್ಬರ ಭುಜಕ್ಕೆ ಕಚ್ಚಿದ ನಾಯಿ ಕಂಡವರ ಮೇಲೆರಗ್ತಾ ಇದೆ ಬೀದಿ ನಾಯಿಗಳು. ಇದಕ್ಕೊಂದು ಅಂತ್ಯ ಆಡೋದಕ್ಕೆ ಯಾವ ರಾಜ್ಯದಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಬೀದಿ ನಾಯಿ ಅಟ್ಟಹಾಸಕ್ಕೆ ಪಾಪ ಒಬ್ಬ ಬಾಡಿಗಾರ್ಡು ಆತ ಶಾಲಾ ಆವರಣದಿಂದ ನಡ್ಕೊಂಡು ಬರ್ತಾ ಇದ್ದ. ಆತನ ಭುಜಕ್ಕೇರಿ ಕಚ್ಚುತ್ತ ನಾಯಿ. ಶಾಲೆಯ ಸೆಕ್ಯೂರಿಟಿ ಗಾರ್ಡ್ ಒಬ್ಬರ ಭುಜಕ್ಕೆ ಕಚ್ಚಿದ ನಾಯಿ ಕಂಡವರ ಮೇಲೆರಗುತ್ತಿದೆ. ಬೀದಿ ನಾಯಿಗಳು ಕಂಡವರ ಮೇಲೆರಗುತ್ತೆ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಗಾರ್ಡ್ ಮೇಲೆ ನಾಯಿ ದಾಳಿ ವಿಡಿಯೋ ವೈರಲ್. ಭಯಪಡಿಸುತ್ತಿದೆ ವಿಡಿಯೋ. ಬೀದಿ ನಾಯಿಗೆ ಕಡಿವಾಣ ಹಾಕದಿದ್ರೆ ಅಪಾಯ ಗ್ಯಾರಂಟಿ. ಇನ್ನು ಸಾಕು ನಾಯಿಗಳೇನು ಕಮ್ಮಿನ? ಆ ನಾಯಿಗಳನ್ನು ಹಿಡ್ಕೊಂಡು ಬರೋರು ಮತ್ತೊಬ್ಬರಿಗೆ ಭಯಪಡಿಸ್ತಲೇ ಹಿಡ್ಕೊಂಡು ಬರೋದು. ನಿಮಗೆ ಸಾಕೋ ಶೋಕಿ ಇದ್ರೆ ಸಾಕೊಳ್ಳಿ. ಆ ಹಗ್ಗ ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು. ಈಗ ಬಿಡ್ತೀನಿ ಅನ್ನೋ ರೇಂಜ್ಗೆ ಹಿಡ್ಕೊಂಡು ಬರ್ತಾರೆ. ಈಗ ಬಿಡ್ತೀನಿ ಅನ್ನೋ ಆ ಒಂದು ಬಿಲ್ಡಪ್ ಅವರಲ್ಲಿ. ಎದುರುಗಡೆ ಬರ್ತಾ ಇರೋನು ಈಗ ಬಿಡ್ತಾನೋ ಏನೋ, ಕಚ್ಚಿಸ್ತಾನೋ ಏನೋ, ಆ ಥರ ಹಿಡ್ಕೊಂಡು ಬರ್ತಾರೆ. ಹಗ್ಗ ಸಡಿಲ ಏನಾದರೂ ಆಗಿ ನಾಯಿ ಹೋಗಿ ಮುಂದೆ ಬರ್ತಾ ಇದ್ದವನ್ನ ಕಚ್ಚಿದ್ರೆ ಕಪಾಳ ಕೆರಡು ಬಿಡ್ತಾನೆ ನಿಮಗೆ. ನಾಯಿ ಸಾಕೋದು ಅಪರಾಧ ಅಲ್ಲ. ಆ ಸಾಕೋದಕ್ಕೂ ಒಂದು ಸ್ವಲ್ಪ ವಿಧಿವಿಧಾನ ಅನ್ನೋದಿರುತ್ತೆ. ಬೆಳಿಗ್ಗೆ ವಾಕಿಂಗ್ ಹೋಗಬೇಕಾದ್ರೆ ಏನ್ ನೋಡ್ಬೇಕು ನೀವು? ಆ ನಾಯಿ ಯಾವ ವೇಗದಲ್ಲಿ ನಡ್ಕೊಂಡು ಬರುತ್ತೋ ಆ ವೇಗಕ್ಕೆ ಮ್ಯಾಚ್ ಆಗೋ ಥರ ಇವ್ನು ನಡಿ. ಇವ್ನು ಮನುಷ್ಯ ಗುರು. ನೀನು ನಾಯಿಗಿಂತ ನಿನಗಲ್ವ ಬುದ್ಧಿ ಜಾಸ್ತಿ? ನಾಯಿಗೆ ಅನುಕೂಲಕರವಾಗಿ ಇವನು ಬದುಕೋದು. ಇನ್ನು ನಾಯಿ ಏನಾದರೂ ಕಂಬನೋ ಮರ ಕಂಡಾಗ ಕಾಲೆತ್ತದಾಗ ಅಲ್ಲೇ ನಿಂತ್ಕತ್ತಾನ 5 ನಿಮಿಷ ಗರ ಬಡ್ದವನಂಗೆ. ಎದುರುಗಡೆ ಬದುರುಗಡೆ ಯಾರಾದರೂ ನಡ್ಕೊಂಡು ಬರ್ತಿರೋದು ಕೂಡ ಇವನ್ ಪ್ರಜ್ಞೆಗೆ ಬರೋದಿಲ್ಲ. ಅದು ನನ್ನ ನಾಯಿ ಏನೋ ಮಾಡ್ತಿದೆ, ಸ್ವಲ್ಪ ತಡ್ಕೊಳ್ಳಿ ಅಂತ ಸಾರ್ವಜನಿಕರಿಗೂ ಹೇಳೋದು. ನಿನ್ನ ನಾಯಿ ಕಾಯೋದಕ್ಕೆ ಸಾರ್ವಜನಿಕರು ಅವ್ರ ಪಾಡಿಗೆ ಅಲ್ಲಿ ವಾಕಿಂಗ್ ಬರೋದು. ಅದಕ್ಕೊಂದು ರೀತಿ ರಿವಾಜುಗಳಿದ್ದಾವೆ. ಇಷ್ಟೇ ಮೀಟ್ರ್ ಹಗ್ಗ ಬಿಡಬೇಕು ಅನ್ನೋ ಕೆಲ ನಿಯಮಗಳಿದ್ದಾವೆ. BBMP ಈ ಹಿಂದೆ BBMP ಇದ್ದಾಗ ಒಂದು ನಿಯಮ ಜಾರಿಗೆ ತಂದಿತ್ತು. ಅಪಾಯಕಾರಿಯಾದಂತಹ ನಾಯಿಗಳ ಬಾಯಿಗೆ ಕವಚ ಹಾಕಬೇಕು. ಅದರ ಹಗ್ಗ ತುಂಬ ಗಿಡ್ಡವಾಗಿರಬೇಕು, ಉದ್ದವಾಗಿರೋದಲ್ಲ, ತುಂಬ ಗಿಡ್ಡವಾಗಿರಬೇಕು, ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಆ ಹಗ್ಗ ನಾಯಿ ಅಟ್ಟಹಾಸ ಮೆರೆದಾಗಲೂ ಕೂಡ ಆ ಹಗ್ಗ ಕಟ್ಟಾಗಬಾರ್ದು. ಆ ಥರದ ಹಗ್ಗ ಕಟ್ಟಬೇಕು. ಇಲ್ದಿದ್ರೆ ನಾಯಿ ಸಾಕೋ ಯೋಗ್ಯತೆ ನಿಮಗಿಲ್ಲ ಅಂತ ಅರ್ಥ. ಕಂಡವರ ಮೇಲೆ ಎರಗ್ತಾ ಇದೆ ನಾಯಿಗಳು, ಬೀದಿ ನಾಯಿಗಳು. ಅದಕ್ಕೊಂದು ಕಡಿವಾಣ ಹಾಕಬೇಕು. ಗಾರ್ಡ್ ಮೇಲೆ ನಾಯಿ ದಾಳಿ ವಿಡಿಯೋ ವೈರಲ್ ಆಗಿದೆ. ಭಯಪಡಿಸುತ್ತಿದೆ ವಿಡಿಯೋ. ಬೀದಿ ನಾಯಿಗೆ ಕಡಿವಾಣ ಹಾಕದಿದ್ರೆ ಅಪಾಯ ಗ್ಯಾರಂಟಿ. ಗೋರೆಗಾಂವ್ನಲ್ಲಿ ಸಂಭವಿಸಿರುವಂತಹ ಘಟನೆ ಅದು. ಬೀದಿ ನಾಯಿ ಕಡಿವಾಣ ಹಾಕೋದಕ್ಕೂ ಕೂಡ GBA ಪ್ರಯತ್ನ ಪಡ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಗೀ ರೈಸ್ ಕಬಾಬ್ ಕೊಡ್ತೀನಿ ಅಂತ ಹೇಳಿದ್ರು ಈ ಹಿಂದೆ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ. ಅದು ಈ ಕಬಾಬ್ ತಿಂದು ಮಾಂಸದ ರುಚಿ ಹಿಡಿದು ಬರ್ಮುಡ ಹಾಕೊಂಡು ಬರ್ತಿರೋನು ತೊಡೆ ನೋಡುತ್ತೆ. ಈಗ ಬಿರಿಯಾನಿ ಕೊಡ್ತೀವಿ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದಾರಂತೆ. ನೀವು ಬಿರಿಯಾನಿನಾದರೂ ಕೊಟ್ಕೊಳ್ಳಿ, ಮತ್ತೊಂದು ಕೊಟ್ಕೊಳ್ಳಿ, ಬೋನಿ ಕಟ್ಟಾಕ ಆಮೇಲೆ ಕೊಡಿ. ಸಾಕು ನಾಯಿಗಳು ತೊಂದರೆ ಇರೋದಿಲ್ಲ. ಮನುಷ್ಯರ ಸೆನ್ಸ್ಗಳು ಅದಕ್ಕೆ ಅರ್ಥ ಆಗಿರುತ್ತೆ. ಬೀದಿ ನಾಯಿಗಳಿಗೆ ನಾನಾ ಥರ ತಿಂದು ಅದಕ್ಕೆ ತಿನ್ನಬೇಕು ಅಂತ ಅನ್ನಿಸ್ದಾಗ ಯಾರು ಬರ್ತಿಲ್ವೋ ನೋಡಲ್ಲ. ರಾಜಕಾರಣಿ ಮಕ್ಕಳು, ಸಾಧಾರಣ ವ್ಯಕ್ತಿಗಳು, ಸಣ್ಣ ಮಕ್ಕಳು ನೋಡಲ್ಲ. ಅದು ಬಾಯಿ ಹಾಕೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಅಪಾಯಕಾರಿ ಮತ್ತು ಆಕ್ರಮಣಕಾರಿ ನಾಯಿಗಳ ಮೇಲೆ ನಿಗಾ ಇಡೋದಕ್ಕೆ ಪ್ರಯತ್ನ ಪಡಬೇಕಾಗಿ ಬರುತ್ತೆ. ಇಲ್ಲದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.